ನಿಮ್ಮ ಮನ್ಸಲ್ಲಿ ಬರುವ ಯೋಚನೆಗಳ ಬಗ್ಗೆ ನೀವು ತುಂಬಾ ಜಾಗ್ರತೆಯುಳ್ಳವರಾಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ನಿಮ್ಮ ಮನ್ಸಲ್ಲಿ ಬರುವ ಯೋಚನೆಗಳು ದೇವರಿಂದ ಆಗಿರಬಹುದು, ಅಥವಾ ಸೈತಾನನಿಂದನೂ ಯೋಚನೆಗಳು ಬಂದಿರಬಹುದು, ನಿಮ್ಮ ಸ್ವಂತ ಯೋಚನೆಗಳು ಇರಬಹುದು. ದೇವರ ವಾಕ್ಯದಲ್ಲಿ ಕೀರ್ತನೆಗಳಲ್ಲಿ 19ನೇ ಕೀರ್ತನೆ ಕೊನೆ ವಾಕ್ಯ 14ನೇ ವಾಕ್ಯ, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಗ ನಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಬರುವಾಗ ಈ ಯೋಚನೆ ಯೆಹೋವನಿಗೆ ಸಮರ್ಪಕವಾಗಿದೆಯಾ, ಅಂಗೀಕಾರಕ್ಕೆ ಯೋಗ್ಯವಾಗಿದೆಯಾ, ದೇವರ ವಾಕ್ಯಕ್ಕೆ ಅನುಸಾರವಾಗಿದೆಯಾ ಇಲ್ವಾ ಅಂತ ನಾವು ಗಮನಿಸದೆ ಆ ಯೋಚನೆಯನ್ನ ನಾವು ಸ್ವೀಕರಿಸಿ ನಾವು ಮುಂದೆ ಸಾಗಿದ್ರೆ ಅಪಾಯ ಇದೆ. ನಾವು ದೇವರ ಮಾರ್ಗದಿಂದ ಅಗಲಬಹುದು. ಇನ್ನು ಕೆಲವು ಯೋಚನೆಗಳು ನಮ್ಮನ್ನ ತುಂಬಾ ತಪ್ಪಾದ ದಾರಿಗೆ ನಡೆಸುತ್ತೆ, ತಪ್ಪಾದ ತೀರ್ಮಾನಗಳ ಕಡೆಗೆ ನಮ್ಮನ್ನ ನಡೆಸುತ್ತೆ.